ನಮಸ್ಕಾರಿ. ಹ್ಯಾವೆಟ್ಸ್ ಗ್ಯಾಂಗ್ ಕಬ್ಬಿನ ಗ್ಯಾಂಗ್ ಒಳಗ ಒಂದ್ ಹ್ಯಾವೆಟ್ಸ್ ಗ್ಯಾಂಗ್ ಅಂತ ಒಂದ್ ಇರತ್ರಿ. ಅದ ತೆಪ್ಪಿ ಊರಾಗ ಒಂದ್ ಎರಡ ಮೂರಟ್ಟ ಗ್ಯಾಂಗ್ಗಳು ಇಂತಾವ ಹ್ಯಾವೆಟ್ಸ್ ಗ್ಯಾಂಗ್ ಇರ್ತಾವ್ರಿ. ಅದ್ರೊಳಗ ಎಷ್ಟ್ ಮಂದಿ ಕಬ್ಬು ಕಡಿಯಾರ ಆ ಮಾಲಕ್ನ ಹಿಡ್ಕೊಂಡ್ ಎಷ್ಟ್ ಮಂದಿ ಇರತ್ತಿಲ್ಲ ಎಲ್ಲಾ ಹ್ಯಾವೆಟ್ಸ್ ಕಂಪನಿನ. ಅಂದಂಗ ತಮ್ಮ ಹ್ಯಾವೆಟ್ಸ್ ಅಂದ್ರೆ ಏನಾತ ಕೆಲವ್ರಿಗೆ ಅರ್ಥ ಆಗಂಗಿಲ್ಲ. ಹ್ಯಾವೆಟ್ಸ್ ಒರಿಜಿನಲ್ ಚಾಯ್ಸ್ ಇವೆಲ್ಲ ಬ್ರ್ಯಾಂಡ್ಗಳ ಹೆಸರು ಇವೆಲ್ಲ ಬ್ರ್ಯಾಂಡ್ಗಳ ಹೆಸರು ಹ್ಯಾವೆಟ್ಸ್ ಅಂದ್ರೆ ಲೋಕಲ್ ಕ್ವಾಲಿಟಿ ಒಟ್ಟ ಅವನವನ. ಆ ಒಟ್ಟ ಬೆಳಿಗ್ಗೆ ಎದಕ್ನ ಉಗದನ ಕಣ್ಣ ಕುರುಪಿ ಕೈಯಾಗ ಹಿಡಿದು ಆ ಗಾಡಿ ಕೇಕ್ ಬಿಡುದು. ಬೆಳಿಗ್ಗೆ ಎದಕ್ನ ಉಗದು ಕರಿಚಾ ಅಂತ ಹೇಳ್ತೇನ್ರಿ ಇಲ್ಲಟ. ಯಾಕಂದ್ರೆ ಪ್ರತಿ ಸಲ ಹ್ಯಾವೆಟ್ಸ್ ಅದು ಹೇಳಕ್ ಆಗಲ್ರಿ. ಖರ್ಚಾ ಅದ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕ್ರಿಪ್ಪ, ನಿಮಗ್ ಗೊತ್ತಾಗ್ತದ. ಖರ್ಚಾ ಅದ ಸಣ್ಣ ಹುಡುಗರಿಗೆ ಅರ್ಥ ಆಕತ್ತದ, ನಿಮಗ್ ಹಂಗ್ರಿಪ್ಪ ಅವ್ನವ್ನ ಎತ್ರೋಗ ಸರ್ವಿಸ್ ಆತು ತಮ್ಮ ಅನುಭವದ. ಯಾಕ ಆಟ ಅನುಭವಸ್ತರು ನೀವು ಅದಿರಿ ಎತ್ರೋಗ ಖರ್ಚಾ ಒಳಗ. ಕೆಲವೊಂದು ಕಬ್ಬಿಣ ಗ್ಯಾಂಗ್ ಒಳಗ ಹ್ಯಾವೆಟ್ಸ್ ಗಿರಕಿಗಳು ಬಾಳ ಇರ್ತಾವ. ಪೂರ್ತಿ ಹ್ಯಾವೆಟ್ಸ್ ಗಿರಕಿಗಳು ಬೆಳಿಗ್ಗೆ ಎದ್ದಕ್ಕೂ ಹಾಕಿದಾಗ ಅವ್ರ ಕೈಕಾಲ ಅಳಿಗಾಡ್ತು ಅಂಕ ಮಟ್ಟ ಬಿಟ್ಟಿರ್ತಾರ. ಯಾವಾಗ ಖರ್ಚಾ ಕುರಿತಾವು ಅವಾಗ ನಾವು ಅಮರೇಂದ್ರ ಬಾಹುಬಲಿ ಮೈಮ್ಯಾಗ ತೋದ್ರಾಗೈತೆ ಕೈಯಾಗ ಕುರ್ಪಿ ಹಿಡ್ತು ಹೋಗ್ತಾವ. ಕುರ್ಪಿ ತೋ ಹೋಗುದ್ ನೋಡ್ರ ಏನ್ ಹೇಳಿ ಅವ್ನು ಸದ್ದ ಮುಮ್ಮೂರಿಸಿ ಕಬ್ ಹೇರಿ ಅವನು ಕಡಿಕೆ ಮಾಡಿ ಗಾಡಿ ಸಿಕ್ಕೊಂಡ್ ಇವ ವೈದ್ಯ ಅವನು ಹೊರಗ್ ತಂದ್ ನಿಲ್ಸ್ತಾನ ಅನ್ನಬೇಕ. ಆ ರೇಂಜಿಗೆ ಹೋಗಾರ ಮತ್ತ ಹೋದ ತಕ್ಷಣ ಕುರ್ಪಿ ತಾಗಿ ಹಿಡಿದು ಕೊಡದಾಗ ನೀರ್ ತಂದ್ ಇಟ್ಟಿರ್ತಾರ ಕುಡಿಯಾಕತ್ತಂದ. ನೀರ್ ಕುಡಿಯಾಕತ್ತ ತಂದ್ ಇಟ್ಟಿರ್ತಾರ. ಆದ್ರೆ ಇವ್ರು ಕುಡಿಯಾಕತ್ತ ತೊಗೊಂಡ್ಬಿಡ್ತಾರ. ಖರ್ಚಾ ಕುಡಿಯಾಕತ್ತಂದ ಹಾಕೋದ ಕುಡ್ದ ಮುಂಬಕ್ ಕಳಿದ ಒಟ್ಟ ಹೋಗ್ಬಿಡ ಕುಡಿದ ಮುಂಬಕ್ ಕಳಿದ. ಅಂದಂಗ ತಮ್ಮ ಇವ್ರಿಗೆಲ್ಲ ರೊಕ್ಕ ಎಲ್ಲಿಂದ ಬರತಿ. ವಾಡಿ ಸೇಕ ಮಾರ್ಕೊಂಡ್ ಬಿಟ್ಬಿಡುದ. ವಾಡಿ ಅಂದ್ರೆ ಕೆಲವ್ರಿಗೆ ಅರ್ಥ ಆಗಂಗಿಲ್ಲ. ಪಾಪ ಸಿಟಿ ಮಂದಿ ಏನ್ ಅರ್ಥ ಆಗ್ತದ. ಆ ಕಬ್ಬಿನ ಮೇವ್ ಅಂತಂದ್ ಇರತ್ತಿಲ್ಲ ಏನ್ ದನಗಳಿಗೆ ಹಾಕ್ತಾರಲ್ಲ ಆ ಮೇವ್ನು ಮಾರ್ಕೊಂಡ್ಬಿಡುದು. 50 ರೂಪಾಯಿ ಪೆಂಡಿ ಅಂದ್ರ ಹೂನ 30 ರೂಪಾಯಿ ಪೆಂಡಿ ಅಂದ್ರ ಹೂನ ಕೊಟ್ ಬಿಡುದು. 2 ಪೆಂಡಿ ಕೈಟ್ ಅವ್ರ ಗಾಡಿ ಮ್ಯಾಗ ಎಟ್ರ ಅವ್ರು ವ್ಯವಸ್ಥಾಕ್ ಬರೋಟ ಅಮೌಂಟ್ ಆಗ್ಲಿ ಅಟ ಪ್ಯಾಕೆಟ್ ಅದೇನ್ ಖರ್ಚಾ ಪ್ಯಾಕೆಟ್ ಈ ಹ್ಯಾವೆಟ್ಸ್ ನೋಡಿ ಹ್ಯಾವೆಟ್ಸ್ ಅಂದ್ಬಿಟ್ಟು ಏನಾಗೋದೈತಿ. ಹ್ಯಾವೆಟ್ಸ್ ಬಾಟ್ಲಿ ಹೊಡ್ತಾವ್ ಅಲ್ಲಿ ಕೂಡಿದ ನಾವ್ ಆಟ ಇಂಟ್ರಿ ನಮ್ ಭಾಷೆ ಒಳಗೆ ಇಂಟ್ರಿ ಬಂದಿದಾವು ಅಟ್ಟ ಹ್ಯಾವೆಟ್ಸ್ ಖರ್ಚಾಕ ತಗೊಂಡ್ ಹೋಗ್ಯ ಬಡ್ದವ್. ಪಗಾರ ಅಂತ ಮನಿಗ್ ಹಾಚುದು ಮಾತ ಇಲ್ಲ. ಯಾಕಂದ್ರೆ ಇಲ್ಲಿ ಹ್ಯಾವೆಟ್ಸ್ ಕುಡುದು ಬಾಕಿ ಏರಿರ್ತದ. ಅಲ್ಲಿ ಕಳ್ಳ ತೂತ ಬಿದ್ದಿರ್ತದ. ಮತ್ತ ಡಾಕ್ಟರ್ ತಾಕ ಹೋಗೋದೈತಿ. ಡಾಕ್ಟರ್ ಹೇಳ್ಬಿಟ್ಟಿರ್ತಾನ ತಮ್ಮ ಇನ್ನ 2 ವರ್ಷ ಹಿಂಗ ಖರ್ಚಾ ಕೊಡಿದೆ ಅಂದ್ರ ಏನ ಕಾಗಿಗಳು ಅದಾವಲ್ಲ ಇವ್ ನಿಮ್ಮನ್ನ ವೆಲ್ಕಮ್ ಮಾಡಾಕ ಕೂತಿರ್ತಾವ. ಕಾ ಅಂತಂದ್ ವೆಲ್ಕಮ್ ಮಾಡಾಕ ಕೂತಿರ್ತಾವ. ಇರ್ಬೋದ್ರಿ ನಿಮಗ ಬಾಳ ಬಿಡಿಸಿರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ಕಿಂತ ನೀವು ದೊಡ್ಡ ವಿಜ್ಞಾನಿಗಳು ಅದಿರಿ. ಅಂತವ್ರ ಅದ್ರಿ ಇಲ್ಲೆಲ್ಲ ಗೊತ್ತೈತಿ. ಹ್ಯಾವೆಟ್ಸ್ ಗ್ಯಾಂಗ್ ರೀ ಒಟ್ಟ ಅವ್ನು ಬೆಳಿಗ್ಗೆ ಎದ್ದು ಕೂಡ ಕುಡಿದು ಸಂಜೆ ತಕಾಲ ಕುಡಿದ ಕೊಡೋದ್ ನಿಷೇಧ ಕಡ್ದ ಹೇರ್ದ. ಅವ್ನ ಪಾರೆ ಮ್ಯಾಗ ಯಾವ್ದ್ ಮುಂದ್ ಹತ್ತಿರ್ತದ ಯಾವ್ದು ತಾಗಿತಿರ್ತದ. ಮುಂದ್ ಮ್ಯಾಗ್ ಟಕ್ಕಿತ್ತು ಹೋಗೋದು ಹೋಗೋದು ಹೊಡಿಯೋದು. ಯಾವ್ದೊಂದು ಕೊಡದ್ ನಿಷೇಧ ಕಡಿಯಾಕ ಹೋಗಿ ಹಿಂದಿನ ಬ್ಯಾಕ ಕಡ್ದಿರ್ತದ. ಕಬ್ಬು ಕಡ್ತಿರ್ತದೋ ಡ್ರಿಪ್ ಪೈಪ ಕಟ್ತಾನೋ ಕಲ್ಲ ಕಟ್ತಾನೋ ಸುಳ್ಳ ಬಾಯ್ ಮಾಡುದು ಸುಳ್ಳ ಮಾಡುದು. ಒಟ್ಟ ಮಾಲಕ್ ಗಾಡಿ ಕೂತ್ಕೊಂಡ್ ಯಪ್ಪ ಏನ್ ಕಬ್ಬು ಕಡಿಯಾಕತ್ತಾನೋ ಅನ್ಬೇಕು. ಅವ್ ಕಬ್ಬ ಕಟ್ತಿರಂಗಿಲ್ಲ. ಒಂದೇ ಕಬ್ಬ 3 ಪಟ ಕಟ್ತಿರ್ತಾನ. ಒಟ್ಟ ಕಡಿದು ಉಳಿದ ಒಟ್ಟ ಹ್ಯಾವೆಟ್ಸ್ ಗಿರಾಕಿರಿ ಒಟ್ಟ ಹ್ಯಾವೆಟ್ಸ್. ಏನಾರ ನೀವು ಹ್ಯಾವೆಟ್ಸ್ ಖರ್ಚ ಹಾಕ್ಲಿಲ್ಲ ಅಂದ್ರೆ ಬಗೆಹರಿತಾವ. ಇಲ್ಲ ಪಡಕ್ ಬಂತಾವ. ಏನ್ ಮಾಡಕ್ ಬರಲ್ಲ. ಮಾಲಕ್ ಅನಿವಾರ್ಯ ಇರ್ತದ. ತಂದ್ ಹೋಗಿತಾನ ಮತ್ತೇನ್ ಮಾಡ್ತಾನ ಬಾಕ್ಯಾಗ ಹೋಗೋತ್ ಮಾಡ್ತಾನ. ಕಡಿ ನಿಂದರೆ ತಿಂಡಿ ಎಟ್ಟಾಗೋದೈತಿ. ಕಳ್ಳ ತೋತ್ ಬೀಳ್ತಾಗ ಕುಡಿದ ಕಬ್ಬ ಕಡಿದ ಹೆಂಗ್ರೆ ಒಟ್ಟ ಅವನವನ ಒಟ್ಟ ಹಿಂಗ ನೋಡ್ರಿ. ಇದು ಇಷ್ಟ ಹ್ಯಾವೆಟ್ಸ್ ಗಿರಾಕಿರಿ. ಕಬ್ಬಿನ ಗ್ಯಾಂಗ್ ಸ್ವಲ್ಪ ಒಪ್ಪರ್ ಇವ್ರು ಸ್ವಲ್ಪ ಇನ್ನೊಂದು ಕಂಟೆಂಟ್ ಇದ್ರು ಮಿಕ್ಸ್ ಆಗ್ತದ. ಯಾರು ಬೇಯಕ್ ಹೋಗ್ಬೇಡ್ರಿ. ಕೆಲವೊಂದ ಖರ್ಚಾ ಗಿರಾಕಿಗೋದ ಮತ್ತೆ ಈ ಹ್ಯಾವೆಟ್ಸ್ ಗಿರಾಕಿಗೋದ ಇನ್ನೊಂದು ಕತಿ ಎಲ್ಲೋ ಬತ್ರಿ ಫೋನ್ ಮೂಲಕ ಒಂದ್ ಯಾರೋ ಹೇಳಿದ್ರಿ ಈ ತರ ಆಗಾಕತ್ತದ ಅಂತಂದ. ನೋಡ್ರಿ ಅದ್ರ ಬಗ್ಗೆ ಅದೇ ಕಿವಿ ಮ್ಯಾಗ ಹಾಕ್ಬಿಟ್ರಿಪ್ಪ. ಅದನ್ನ ಸ್ವಲ್ಪ ಇದ್ರೊಳಗ ಮಿಕ್ಸ್ ಮಾಡೋನ್ಲ ಏನ್ ಆಗೋದೈತ್ರಿ. ಈಗ ಹೊಲ್ದಾಗ ಬೆಳಿ ಗಿಳಿ ಬರ್ತಕಾವ್ ಅವ್ನ ನಾನು ಹೇತಿ ನನ್ನ ಮಕ್ಳ ಅವ್ರ ಇವ್ರ ನನ್ನ ಬಂಧು ನನ್ನ ಬಳಗ ಅಟ್ಟ ಕೂಡಿ ಹಾಕೊಂಡ್ ಹೀರೋ ಬದಿಕ್ ಫೀಲ್ ಆಗ್ಬಿಡುದು. ಬೆಳಿ ಬರ್ತಕ ಅಟ್ರ ಬೆಳಿ ಬತ್ತು ನೀ ಯಾರೋ ನಾ ಯಾರೋ ಏನ್ರಿ ಕೇಳಾಕ್ ಬಂದ್ರ ನಾ ತಂದಿದ್ ನಾಯಿನ್ಯ ತಂದ್ ಹೇಳ್ಬಿಡ್ತಾರ. ವಾಟ ಎಲ್ಲಾರು ಬಡದ ಗಿಡದು ಹೊರಗ್ ಹಾಕಿ ಬಿಡುದು. ಬೆಳಿ ಏನೈತಿರ್ಲ ನಾವ್ ಕಟಾವ್ ಮಾರಿ ಹೊಡ್ತು ಮಾಂಗ ಕೂಡಿದ್ ಬೆದ್ದ ಗಟ್ರನ್ಯಾಗ ಒಳ್ಳೆ ಮಜಾ ಮೋಜಿ ಮಸ್ತಿ ಮಾಡುದು. ಯಾವಾಗೆಲ್ಲ ಆಕೈತಿಲ್ಲ ಅವಾಗ ಮತ್ ನನ್ ಹೇಂತಿ ನನ್ ಮಕ್ಕಳ ನನ್ ಬಂಧು ನನ್ ಬಳಗ ನನ್ ಅಂತಂಬರ ತಂದ ಕೈ ಕಾಲ ಬಿದ್ಕೊತ ಅಡ್ಡಾಡಿ ಈ ಸಲ ಅವನ ಜೀವನ ನಾ ಬಾಳ ಕೆಟ್ಟ ಮಾಡ್ತೇನ್ರಿ. ಒಟ್ಟ ನಾ ಇನ್ಸ್ಪೈರ್ ಆಗೀನ್ರಿ. ನಾ ಒಟ್ಟ ಕೈ ಕಾಲಿ ಬಿದ್ದು ಹಿರಿಯರ್ ಕೈ ಕಾಲಿ ಬಿದ್ದು ಅಲ್ಲಿ ಬಿದ್ದು ಮತ್ತ ಕರ್ಕೊಂಡ್ ಮತ್ತ ಸಂಸಾರ ಓದಿಸುದು. ಮತ್ತ ಅವ್ರೇನೋ ಸಾಲ ಸೋಲ ಮಾಡಿ ಮತ್ತ ಬೆಳಿ ಮಾಡುದು. ಮತ್ತ ಅದೇ ರಾಗ ಅದೇ ಹಾಡು ಚಾಲೋ ಮಾಡೋದು. ಮತ್ತ ಬಡ್ದು ಹೊರಗ್ ಹಾಕುದು ಬೆಳಿ ತಗೊಂಡು ಮತ್ ಮೋಜ್ ಮಸ್ತಿ ಮಾಡ್ಬಿಡೋದು. ಇಂತ ಗಿರಾಕಿಗಳು ಬಾಳ ಹೆಚ್ಚಾಗ್ಯಾವ್ರಿ ಈಗಿನ ಕಾಲದಾಗ. ಅದೇನ ಅಲ್ಲದ ಪ್ರಮಾಣ ಆಗೈತ್ರ. ನಿಮ್ ಓಣ್ಯಾಗು ಇಂತ ಒಟ್ರದಾಗು ಇರ್ಬೋದ್ರಿಪ್ಪ. ಏನ್ ಮಾಡಾಕ್ ಬರಂಗಿಲ್ರಿ. ಅಂತವ್ರನ್ನ ಅವ್ರನ್ನ ಚೇಂಜ್ ಮಾಡಾಕ ಅವೇನ್ ಆಗಂಗಿಲ್ರಿ. ನೀವು ಎಲ್ಲರ ಅವ್ರು ಚೇಂಜ್ ಮಾಡಾಕತ್ತ ಹೋದ್ರ ನೀವ ಚೇಂಜ್ ಆಗಿ ಬರ್ತೀರ ಅವ್ರ ಗತಿಕ.
ಹೇಳಾಕ್ ಬರಂಗಿಲ್ರಿ. ಇದೇನೈತ್ಲೆ ಇಷ್ಟ ಹ್ಯಾಬಿಟ್ಸ್ ಗಿರಾಕಿಗಳು ಒಟ್ಟ ಅವ್ನವ್ನ ಹ್ಯಾಬಿಟ್ಸ್ ಇಲ್ದಾವ್ ಮುಂದ ನಡೆಯಂಗಿಲ್ಲ. ಇವ್ನು ಕೆಲವೊಂದು ಇಮೇಲ್ ಗಿರಾಕಿಗಳು ಇರ್ತಾವ್ರಿ ಇದ್ರೊಳಗ ಮುಕ್ಕಳ್ ಹರಿಯೋಂಗ್ ಇಮೇಲ್ ತಿಂತಿರ್ತಾವ್ ಅವ್ನ ಹಡ್ಡಿ 20, 30, 40, 50 ಆದ್ರೂ ಕಣದಲ್ಲೂ ಕೇಸರಿ ಅವ್ನವ್ನ ಹಡ್ಡಿ ಅಲ್ಲೋ ಅವು ಏನೋ ಅವ್ನವ್ನ ಕೆಂಪು ವಾರ್ನೆಸ್ ಹಸ್ಕೊಂಡಿರ್ತಾವ ಹಲ್ಲಿಗೆ ಅವ್ ಏನ್ ಹೇಳಾಕ್ ಬರಂಗಿಲ್ರಿಪ್ಪ. ಆ ತಿಂದು ಅವ್ರು ಹೊಟ್ಯಾಗ ಸ್ಕ್ಯಾನ್ ಮಾಡಿ ಒಂದ್ಸಲ ನೋಡೋಣ ಯಾವ ಪರಿಸ್ಥಿತಿ ಇದೆ. ಎಲ್ಲಾ ರೆಡ್ ಆಗಿಬಿಟ್ಟಿರ್ತಾರ ಕಾಣ್ತದ. ಅವ್ರಿಗೆ ರೆಡ್ ಬಣ್ಣ ಅಂದ್ರೆ ಬಾಳ ಇಷ್ಟ ಅನ್ಸಕತ್ತದ. ನನಗೂ ಕೆಂಪ್ ಅಂದ್ರೆ ಇಷ್ಟ ರೀ. ನಿಮ್ಮಲ್ಲಿಂದ ಬರುವಂತ ಕೆಂಪ್ ಅಲ್ರಿ. ನಮಗ್ ಕೆಂಪು ಬಣ್ಣ, ಕೆಂಪು ಗುಲಾಬಿ ಇಂತಾವ್ ಇಷ್ಟ ಆಕವ್ರಿ. ಕರೆ ಇಂತಾವ್ ಏನ್ ಗೊತ್ತಿಲ್ರಿಪ್ಪ. ಕಣದಲ್ಲೂ ಕೇಸರಿ. ಈ ಕಣದಲ್ಲೂ ಕೇಸರಿ ಐತಿಲ್ಲ ಇದ್ರ ಬಗ್ಗೆ ಒಂದ್ ಸಪ್ರೇಟ್ ವಿಡಿಯೋ ಮಾಡ್ಬೇಕಾಯ್ತ್ರಿ. ಕೆಲವೊಂದಾಗ ಐತ್ರಿ ಅದ. ಉಗುದು ಉಪ್ಪ್ ಹಾಕ್ಬೇಕಾಯ್ತ್ ಕೆಲವರ್ನ ಸ್ವಲ್ಪ ಆಟ. ನಾ ಹೇಳೋ ವಿಷಯ ನಿಮಗ್ ಕಾಮಿಡಿನ ಅನಸ್ಬೋದ್ರಿ. ರಿಯಲ್ ಲೈಫ್ದೊಳಗ ರಿಯಲ್ ಆಗಿ ಇರ್ತದ. ನಿಮಗಿದ ಬಾಳ ಕಾಮಿಡಿ ಅನಸ್ಬೋದ್ರಿ. ರಿಯಲ್ ಲೈಫ್ದಾಗ ಇದು ಬಾಳ ಅಂದ್ರ ಬಾಳ ಸೀರಿಯಸ್ ಇರ್ತದ. ಕೆಟ್ಟ ಸೀರಿಯಸ್ ಇರ್ತದ. ಅವ್ರ ಮನಿ ಪರಿಸ್ಥಿತಿ ಮತ್ತ ಬೆಳಿ ಬಂದ್ ಟೈಮ್ ಕಂಡ ಬಾಡು ಹೊರಗ್ ಹಾಕೋದು, ಅವ್ರ ಹತ್ಕೋತ ಅಲಿಕೊಂಡೋದು, ಇವ್ ಇಲ್ಲಿ ದೇಶ ಚಿಂತಿ, ಹಂಗ್ ಚಿಂತಿ, ಗಡ್ರ ದನಿಗ್ ಬಿದ್ದು ಇವ್ ಉಳ್ಳಾಡುದು. ಇದೆಲ್ಲಾ ಮೋಜಿ ಮಸ್ತ್ ಮುಗಿದ್ ಮ್ಯಾಕ್ ಮತ್ ಕೈ ಕಾಲ್ ಬಿದ್ದು ಹಿರಿಯನ್ ಕರ್ಕೊಂಡ್ ಬಂದ ಮತ್ ಹಿರಿತಾರ ಕೂಡಿ ಅಲ್ಲೆಲ್ಲ ದೊಡ್ಡ ಸೀರಿಯಸ್ನೆಸ್ ಇರ್ತದ. ಆದ್ರೆ ಇದು ನನ್ನ ಪಯಾಸಿಕ ಈ ರೇಂಜಿಗೆ ಆಗ್ಯದ. ಅದ್ ನೀವ್ ಹೆಂಗ್ ಅರ್ಥ ಮಾಡ್ಕೋತೀರ ನನಗ್ ಗೊತ್ತಿಲ್ರಿಪ್ಪ. ಯಾಕಂದ್ರೆ ಸೀರಿಯಸ್ ಆಗಿ ಹೇಳಾಕ್ ಹೋದ್ರ ನೀವ ನಾವು ಹುಡ್ಸಿದಪ್ಪ ಮಾತ ಕೇಳಂಗಿಲ್ಲ. ನೀ ಯಾವ ಹೆಸರು ಹಡ್ಸಿ ಮಗ ಅಂದ್ರು ಅನ್ಬೋದಪ್ಪ. ಉತ್ತರ ಕರ್ನಾಟಕ ಮಂದಿ ಅವ್ರ ಬಗ್ಗೆ ನನಗ್ ಗೊತ್ತಿಲ್ರಿ. ಯಾಕಂದ್ರೆ ನಾನು ಅವ ಅದನ್ನ ಅದಕ್ಕಾಗಿ ನಾವು ಎಲ್ಲಾ ಪ್ರತಿಯೊಂದು ವಿಷಯನು ಕಾಮಿಡಿಯಾಗಿ ಹೇಳ್ತಿರ್ತಾನ. ಕೆಲವೊಂದು ಕಾಮಿಡಿಯಾಗಿ ಹೇಳ್ತಿರ್ತಾನೆ, ಕೆಲವೊಂದು ಸೀರಿಯಸ್ ಆಗಿ ಹೇಳಕ್ ಹೋಗ್ತಾನೆ. ಸೀರಿಯಸ್ ಆಗಿ ಹೇಳ ಯಾರನ್ನ ಕೇಳಂಗಿಲ್ರಿಪ್ಪ. ನೀನ್ ನೋಡ್ರಿ ನಿನ್ನ ಈ ಬರ್ತೈತೆ ಅಂತಾರ ಮಂದಿ, ಮತ್ತೆ ಇನ್ನೇನ್ ಮಾಡುದ. ಅವ್ರಿಗೆ ಮತ್ ನಾವು ಹಿಂಗ ಹೇಳ್ಬಿಡುನು ಏನ್ ಆಗೋದೈತಿ. ನಾ ಸೀರಿಯಸ್ ಆಗಿ ಹೇಳಿದ್ರು ನೀವು ಕಾಮಿಡಿಯಾಗಿ ಕೇಳ್ರಿ. ಸೀರಿಯಸ್ ಆಗಿ ಅಳವಡಿಸ್ಕೊಂಡ್ಬಿಟ್ರಿ ಪಾಠ. ವಿಡಿಯೋ ಮಾಡಿದ್ಕೋ ನಾವು ಸ್ವಾರ್ಥಕ ಆಗ್ತದ. ಈ ವಿಡಿಯೋ ಹೆಂಗ್ ಅನಿಸ್ತದ ಕಾಮೆಂಟ್ ಮಾಡ್ರಿ. ಯಾರಿಗೆ ಶೇರ್ ಮಾಡ್ಬೇಕಾಗ್ತದ ನಿಮ್ ತಲೆ ಪಟ್ಟ ಬಂದ್ ಬಿಟ್ಟಿರ್ತದ ಈ ವಿಡಿಯೋ. ಅವ್ರಿಗೆ ಶೇರ್ ಮಾಡ್ರಿ. ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫೇಸ್ಬುಕ್ ಫಾಲೋ ಮಾಡಿ. ನಮಸ್ಕಾರ.